ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮ್ಗೆಲ್ಲ ಸ್ವಾಗತ. ನಿನ್ನೆ ರಿಂಗ್ ಟಾಸ್ ನಲ್ಲಿ ಗೆದ್ದ ರಘು ಹಾಗೂ ಅಶ್ವಿನಿ ಅವರು ರಾಷ್ಟ್ರ ಮತ್ತು ಸೂರಜ್ ಜೋಡಿನ ಈ ವಾರದ ಟಾಸ್ ಮತ್ತು ಕ್ಯಾಪ್ಟನ್ಸಿ ರೇಸ್ ನಿಂದ ಆಚೆ ಇಟ್ಟಿದ್ದಾರೆ. ಈಗ ಉಳಿದ 4 ಜೋಡಿಗಳಾದ ರಘು ಮತ್ತು ಅಶ್ವಿನಿ, ಕಾವ್ಯ ಮತ್ತು ಗಿಲ್ಲಿ, ರಕ್ಷಿತಾ ಮತ್ತು ಮಾಳು, ಅಭಿ ಮತ್ತು ಚೈತ್ರ ಅವರಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವ ಮೊದಲ 3 ಜೋಡಿಗಳು ಕ್ಯಾಪ್ಟನ್ಸಿ ಟಾಸ್ಗೆ ಆಯ್ಕೆ ಆಗ್ತಾರೆ. ಈ ಜೋಡಿಗಳಿಗೆ ಕೊಟ್ಟ ಕೊನೆಯ ಟಾಸ್ ನಲ್ಲಿ ಜೋಡಿಯ ಪ್ರತಿಸ್ಪರ್ಧಿಗಳು ಕೋಲುಗಳಿಂದ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇಟ್ಟಿರೋ ಬಾಲ್ಗಳನ್ನ ಹಿಡಿದು ತಂದು ಇನ್ನೊಂದು ಬದಿನಲ್ಲಿ ಹಾಕಬೇಕು. ಇಲ್ಲಿ ಕೋಲುಗಳಿಂದ ಬಾಲ್ಗಳನ್ನ ತರಬೇಕಾದಾಗ ಒಬ್ಬ ಸ್ಪರ್ಧಿಯ ಕೋಲನ್ನ ಇನ್ನೊಬ್ರು ಮುಟ್ಟೋ ಹಾಗಿಲ್ಲ. ಆದ್ರೆ ಮಾಳು ಅವರು ರಕ್ಷಿತಾ ಅವರ ಕೋಲನ್ನು ಕೂಡ ಹಿಡಿದು ಬಾಲ್ ನ ಅದರಿಂದ ಹಿಡಿಯೋ ಪ್ರಯತ್ನ ಮಾಡಿದ್ದಾರೆ. ಇದನ್ನ ನೋಡ್ರ ಉಸ್ತುವಾರಿ ಆದ ಧ್ರುವ ಅವರು ಒಬ್ಬರು ಕೋಲು ಇನ್ನೊಬ್ರು ಹಿಡಿಯೋ ಹಾಗಿಲ್ಲ ಅಂತ ಈ ಜೋಡಿಗೆ 10 ಸೆಕೆಂಡ್ ಆಟ ನಿಲ್ಸೋಕೆ ಹೇಳಿದ್ದಾರೆ. ಇಲ್ಲಿ ಬೇಕು ಅಂತಾನೆ ಧ್ರುವ ತಮ್ಮ ಆಟ ಹಾಳು ಮಾಡ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಸಿಟ್ಟಾಗಿರೋ ರಕ್ಷಿತಾ ಅವರು 10 ಸೆಕೆಂಡ್ ಎಣಿಸೋ ಬದಲು ಹ ಹ ಹ ಅಂತ 3 ಎಣಿಸಿದ್ರೆ ನಂತರ ತಮ್ಮ ಕೋಲ್ನಿಂದ ಸ್ವಿಮ್ಮಿಂಗ್ ಪೂಲ್ ಗೆ ಬಡಿತಾ ಇನ್ನಷ್ಟು ನಂಬರ್ಗಳನ್ನ ಎಣಿಸ್ತಾ ಇದ್ದಾರೆ. ಇದಕ್ಕೆ ಕ್ಯಾಪ್ಟನ್ ಧನುಷ್ ಮತ್ತು ಸ್ಪಂದನ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. 2 ವಾರದಿಂದ ಕಿಚ್ಚನ ಚಪ್ಪಾಳೆ ಸಿಕ್ಕ ನಂತರ ರಕ್ಷಿತಾ ಶೆಟ್ಟಿ ಅವರು ನಾಮಿನೇಷನ್ ಸಮಯ ತಮ್ಮ ಓವರ್ ಕಾನ್ಫಿಡೆನ್ಸ್ ಇಂದ ನಾಮಿನೇಷನ್ಗೆ ಸೂಕ್ತ ಕಾರಣಗಳನ್ನ ಕೊಡದೆ, ಬೇರೆಯವರು ಕೊಡೋ ಕಾರಣಗಳನ್ನ ಸರಿಗೆ ಕೇಳಿಸ್ಕೊಳ್ದೆ, ಅವರು ಮಾತಾಡುವಾಗ ಅತಿಯಾದ ಮುಖಭಾವ ಟಾಂಟ್ಗಳನ್ನ ಕೊಡ್ತಾ ತಮಗ್ ಸ್ಟ್ಯಾಂಡ್ ತಗೊಳ್ಳೋದು ಬಿಟ್ಟು ಮಾಡೋರ್ಗೆ ಸ್ಟ್ಯಾಂಡ್ ತಗೊಳ್ತಾ ನೋಡೋ ವೀಕ್ಷಕರಿಗೆ ತುಂಬಾನೇ ಕಿರಿಕಿರಿ ಉಂಟು ಮಾಡಿದ್ರು. ಜೊತೆಗೆ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ತಮ್ಮ ಆಟನ ಹಾಳು ಮಾಡ್ಕೊಂಡ್ರು ಅಂತ ನಮ್ಮ ಅನಿಸಿಕೆ. ಇಲ್ಲೂ ಕೂಡ ಟಾಸ್ ನ ರೂಲ್ಸ್ ನ ಮುರಿದು ಧ್ರುವ ಅವರ ಮೇಲಿನ ಸಿಟಿಗೆ ಈ ರೀತಿ ಎಲ್ಲ ಮಾಡ್ತಾ ಇರೋದು ಮತ್ತೆ ನೋಡುಗರಿಗೆ ಇವ್ರ ಮೇಲೆ ಬೇಜಾರು ಹುಟ್ಟು ಹಾಗೆ ಮಾಡತ್ತೆ ಅನ್ನೋದು ನಮ್ಮ ಅನಿಸಿಕೆ. ಇದೇ ರೀತಿ ಮುಂದುವರೆದ್ರೆ ಈ ಸೀಸನ್ ನ ಟಾಪ್ 2 ಇಂದ ಬಹುಬೇಗ ರಕ್ಷಿತ್ ಅವರು ಆಚೆ ಬರಬಹುದು ಅನ್ನೋದು ನಮ್ಮ ಅನಿಸಿಕೆ. ಇನ್ನು ಧ್ರುವ ಅವರು ನಿನ್ನೆ ರಿಂಗ್ ಟಾಸ್ ನಲ್ಲಿ ರಿಂಗ್ ಎಸೆಯುವಾಗ ಕಣ್ಣು ಮುಚ್ಚಿ ಅದನ್ನ ಎಸಿತಾ ಇದ್ದಿದ್ದು ವೀಕ್ಷಕರಿಗೆ ತುಂಬಾನೇ ಇಷ್ಟ ಆಗಿದೆ. ಜೋಡಿ ಸಿಗದೆ ಸಿಂಗಲ್ ಆಗಿ ಉಳಿದಿರೋ ಧ್ರುವ ಅವರು ಬಹುಶಃ ಸರ್ಪ್ರೈಸ್ ಅನ್ಸೋ ಹಾಗೆ ಕ್ಯಾಪ್ಟನ್ಸಿ ಟಾಸ್ಗೆ ಕೊನೆಯಲ್ಲಿ ಸೇರ್ಪಡೆ ಆಗಬಹುದು ಅನ್ನೋದು ನಮ್ಮ ಅನಿಸಿಕೆ. ಇನ್ನು ಅಶ್ವಿನಿ ಹಾಗೂ ರಘು ಅವರು ಜೋಡಿ ಟಾಸ್ ನ ಸೂಪರ್ ಆಗಿ ಆಡ್ತಾ ಇದ್ರೆ ಇಲ್ಲಿ ಬಾಲ್ಗಳನ್ನ ಕೋಲ್ ನಲ್ಲಿ ಸರಿಗೆ ಹಿಡಿಲಾಗದೆ ಬೀಳಿಸ್ತಾ ಕಾವ್ಯ ಅವರು ಕಿರುಚು ಹಾಗೆ ಮಾಡ್ತಾ ಇದ್ದಾರೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.